ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಜೂನ್ 21ನೇ ತಾರೀಕು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗಿಲ್ಲಿ ಅವರ ಬರ್ತ್ಡೇ ಎಲ್ಲರಿಗೂ ಗೊತ್ತು. ಜೂನ್ 21 ನಿಜವಾಗ್ಲೂ ಕೂಡ ತುಂಬ ವೆರೈಟಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಜೂನ್ 21ನೇ ತಾರೀಕು ಗಿಲ್ಲಿಯವರ ಬರ್ತ್ಡೇ ಇದೆ. ಗಿಲ್ಲಿಯವರ ಫಸ್ಟ್ ಮೂವಿಯ ಒಂದು ಲಾಂಚ್ ಇದೆ. ಅಂದರೆ ಗಿಲ್ಲಿಯವರು ಯಾರೊಟ್ಟಿಗೆ ಸಿನಿಮಾ ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸರ್ ಯಾರು, ನಿರ್ದೇಶಕರು ಯಾರು, ಅದೆಲ್ಲವೂ ರಿವೀಲ್ ಆಗುವಂತಹ ದಿನ ಜೂನ್ 21ನೇ ತಾರೀಕು. ನಿಜವಾಗ್ಲೂ ಕೂಡ ಗಿಲ್ಲಿಯವರಿಗೆ ಒಂಥರ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಓಕೆ, ಇದರ ಒಟ್ಟಿಗೆ ಇನ್ನೊಂದು ವಿಷಯನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಮೊನ್ನೆ ತಾನೇ ಅದ್ಧೂರಿಯಾಗಿ ನಡೆದಂತಹ ನಮ್ಮ ಸ್ಯಾಂಡಲ್ವುಡ್ನ ಚಿತ್ತಾರ ಅವಾರ್ಡು ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮ ಗಾಂಧಿನಗರದಲ್ಲಿ ನಮ್ಮ ಏನು ಒಂದು ಕನ್ನಡಿಗರು ಸೆಲೆಬ್ರೇಟ್ ಮಾಡುವಂತಹ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅದ್ಧೂರಿಯಾಗಿ ನಡೆಯುವಂತಹ ಒಂದು ಅವಾರ್ಡ್ ಫಂಕ್ಷನ್ ಅಂತಲೇ ಹೇಳ್ಬೋದು. ಆ ಒಂದು ಅವಾರ್ಡ್ ಫಂಕ್ಷನ್ ಯಾವುದಪ್ಪ ಅಂದರೆ ಚಿತ್ತಾರ ಅವಾರ್ಡ್ ಫಂಕ್ಷನ್ನು. ಯಾಕೆಂದರೆ ಚಿತ್ತಾರ ಅವಾರ್ಡ್ ಅಂತಂದರೆ ಏನು ಸಾಮಾನ್ಯ ಅವಾರ್ಡ್ ಅಲ್ಲ. ನಿಜವಾಗ್ಲೂ ಕೂಡ ತುಂಬ ಒಳ್ಳೆಯ ಕಲಾವಿದರನ್ನು ಗುರುತಿಸಿ ಇಲ್ಲಿಯವರೆಗೂ ಕೂಡ ಅವಾರ್ಡ್ ಕೊಡ್ತಾ ಬಂದಿದೆ. ಕಾಂತಾರ ಮೂವಿಯ ನಮ್ಮ ರಿಷಬ್ ಶೆಟ್ಟಿ ಅವರಿಂದ ಹಿಡಿದು ನಮ್ಮ KGFನ ಯಶ್ವರೆಗೂ ಕೂಡ ಚಿತ್ತಾರ ಅವಾರ್ಡನ್ನು ಗೆದ್ದವರು. ಯಾಕೆಂದರೆ ಚಿತ್ತಾರ ಅವಾರ್ಡಿಗೆ ಅಷ್ಟು ರೆಸ್ಪೆಕ್ಟ್ ಇದೆ. ಈ ನಮ್ಮ ಚಿತ್ತಾರ ಅವಾರ್ಡು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜೂನ್ 21ನೇ ತಾರೀಕು ಪ್ರಸಾರ ಆಗ್ತಾ ಇದೆ. ನಿಜವಾಗಲೂ ಕೂಡ ಗಿಲ್ಲಿಯ ಬರ್ತ್ಡೇಯ ದಿನ ನೀವು ನಮ್ಮ ಗಿಲ್ಲಿಯವ್ರನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ನೋಡ್ಬೋದು. ಅದು ಚಿತ್ತಾರ ಅವಾರ್ಡಲ್ಲಿ. ಚಿತ್ತಾರ ಅವಾರ್ಡಿನ ಏನಪ್ಪ ಸ್ಪೆಷಲ್ಸ್ ಅಂತ ನೋಡೋದಾದರೆ, ಅಂದರೆ ಚಿತ್ತಾರ ಅವಾರ್ಡಲ್ಲಿ ಏನೇನು ಸ್ಪೆಷಲ್ ಇದೆ ಅಂತ ನೋಡೋದಾದರೆ, ನಿಮ್ಮ ನೆಚ್ಚಿನ ಕಲಾವಿದರು ಡ್ಯಾನ್ಸ್ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಇರುತ್ತೆ, ಅದೇ ರೀತಿ ಅವರಿಗೆ ಟ್ರೋಫಿ ಕೂಡ ಸಿಗುತ್ತೆ. ಅದೇ ರೀತಿ ಯಾರ್ಯಾರೆಲ್ಲ ಚಿತ್ತಾರ ಅವಾರ್ಡ್ನ ವಿನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ ಚಿತ್ತಾರ ಅವಾರ್ಡ್ ಫಂಕ್ಷನಲ್ಲಿ. ನಿಮಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಿಜವಾಗ್ಲೂ ಕೂಡ ಒಂದು 2.5 ಗಂಟೆ ಕಾಲ ಈ ಒಂದು ಅವಾರ್ಡ್ ಫಂಕ್ಷನನ್ನು ನೋಡಿ ನೀವು ಖುಷಿ ಪಡ್ಬೋದು. ನಿಜವಾಗ್ಲೂ ಗಿಲ್ಲಿಯವರ ಹುಟ್ಟುಹಬ್ಬದ ದಿನ ಚಿತ್ತಾರ ಅವಾರ್ಡ್ನ ಒಂದು ಪ್ರೋಗ್ರಾಮು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇರೋದು ನಿಜವಾಗ್ಲೂ ಕೂಡ ನಮ್ಮ ಗಿಲ್ಲಿಯವರಿಗೆ ಒಂಥರ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಓಕೆ, ಚಿತ್ತಾರ ಅವಾರ್ಡಲ್ಲಿ ನಮ್ಮ ಭವ್ಯ ಗೌಡ ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸೂರಜ್ ಡ್ಯಾನ್ಸ್ ಮಾಡ್ತಾರೆ. ತುಂಬ ಕಲಾವಿದರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ನಮ್ಮ ಕಾವ್ಯ ಅವರು ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಒಂದು ಒಳ್ಳೆಯ ಹಾಡಿಗೆ ನಮ್ಮ ಕಾವ್ಯ ಅವರು ಡ್ಯಾನ್ಸ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗಿಲ್ಲಿಯವರು ಕೂಡ ನಮ್ಮ ಹ್ಯಾಟ್ರಿಕ್ ನಿರ್ದೇಶಕ ನಮ್ಮ ಹ್ಯಾಟ್ರಿಕ್ ನಿರ್ದೇಶಕ ತರುಣ್ ಸುಧೀರ್ ಅವರ ಕೈಯಲ್ಲಿ ಅವಾರ್ಡ್ ಪಡೆದಿದ್ದಾರೆ. ನಿಜವಾಗ್ಲೂ ಕೂಡ ತರುಣ್ ಸುಧೀರ್ ಅವರು ಎಂಥ ಡೈರೆಕ್ಟರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ತರುಣ್ ಸುಧೀರ್ ಅವ್ರ ಕೈಯಲ್ಲಿ ನಮ್ಮ ಗಿಲ್ಲಿಯವರು ಅವಾರ್ಡ್ ಪಡೆದಿದ್ದಾರೆ. ಅದೇ ರೀತಿ ಗಿಲ್ಲಿಯವರು ತುಂಬ ಚೆನ್ನಾಗಿ ಸ್ಟೇಜ್ ಮೇಲೆ ಮಾತಾಡಿದ್ದಾರೆ. ತುಂಬ ಚೆನ್ನಾಗಿ ನಮ್ಮನ್ನು ರಂಜಿಸ್ತಾರೆ ಅಂತಲೇ ಹೇಳ್ಬೋದು. ಕಾವ್ಯ ಅವರು ಫುಲ್ ಧಮಾಕ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಚಿತ್ತಾರ ಅವಾರ್ಡು ಸಿಕ್ಕಿರೋದು ನಿಜವಾಗ್ಲೂ ಕೂಡ ಗ್ರೇಟ್ ಅಂತೀನಿ. ಈ ಒಂದು ಜೂನ್ 21ನೇ ತಾರೀಕಿಗೆ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಫ್ಯಾನ್ಸಿಗೂ ಕೂಡ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಕಾವ್ಯ ಅವರ ಡ್ಯಾನ್ಸ್ ನೋಡ್ಬೋದು, ಕಾವ್ಯ ಅವರಿಗೆ ಅವಾರ್ಡ್ ಸಿಗುತ್ತೆ, ಕಾವ್ಯ ಅವರು ಸ್ಟೇಜಲ್ಲಿ ಏನೇನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ನೀವು ಕೇಳ್ಕೊಬೋದು. ಅದೇ ರೀತಿ ನಮ್ಮ ಗಿಲ್ಲಿ ನಟರು ಕೂಡ ಅವಾರ್ಡ್ ಪಡೀತಾರೆ. ಅದೇ ರೀತಿ ಗಿಲ್ಲಿ ಅವರು ಸ್ಟೇಜ್ ಮೇಲೆ ಏನೆಲ್ಲ ಮಾತಾಡ್ತಾರೆ, ಎಷ್ಟೆಲ್ಲ ನಮ್ಮನ್ನು ರಂಜಿಸ್ತಾರೆ, ಮತ್ತು ಈ ಅವಾರ್ಡ್ ಬಗ್ಗೆ ಮತ್ತು ಬಿಗ್ ಬಾಸ್ ಜರ್ನಿಯ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅದೆಲ್ಲವನ್ನು ತಿಳ್ಕೊಬೋದು. ನಿಜವಾಗ್ಲೂ ಕೂಡ ಚಿತ್ತಾರ ಅವಾರ್ಡನ್ನು ಯಾರ್ಯಾರು ನೋಡೋಕ್ಕೆ ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ. ಇದೇ ಜೂನ್ 21ನೇ ತಾರೀಕು ನಮ್ಮ ಗಿಲ್ಲಿಯವರ ಬರ್ತ್ಡೇ ದಿನ ನಿಮ್ಮೆಲ್ಲರಿಗೂ ಕೂಡ ಒಂಥರ ಡಬಲ್ ಧಮಾಕ, ಒಂದು ಟ್ರೀಟ್ ಅಂತಲೇ ಹೇಳ್ಬೋದು. ಕಲರ್ಸ್ ಕನ್ನಡ ವಾಹಿನಿಯಿಂದ ಚಿತ್ತಾರ ಅವಾರ್ಡ್ ಅಂದ ತಕ್ಷಣವೇ ಕಲಾವಿದರ ದಂಡೆ ಇರುತ್ತೆ. ಈ ಕಲಾವಿದರ ಮೆರುಗು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದರೆ ಈ ಸರಿ ಕಾಂತಾರ ಮೂವಿಯ ನಮ್ಮ ರಿಷಬ್ ಅವ್ರಿಗೂ ಕೂಡ ಅವಾರ್ಡ್ ಸಿಗ್ತಾ ಇದೆ. ಅದೇ ರೀತಿ ತುಂಬ ಕಲಾವಿದರಿಗೆ, ತುಂಬ ಗಣ್ಯರಿಗೆ, ದಿಗ್ಗಜರಿಗೆ ಚಿತ್ತಾರ ಅವಾರ್ಡ್ ಸಿಕ್ಕಿದೆ. ಅಂಥ ದಿಗ್ಗಜರು ಪಡೆಯುವಂತಹ ಚಿತ್ತಾರ ಅವಾರ್ಡನ್ನು ನಮ್ಮ ಗಿಲ್ಲಿ ಅವರು ಪಡಿತಾ ಇದ್ದಾರೆ. ಅದೇ ರೀತಿ ಕಾವ್ಯ ಅವರು ಕೂಡ ಪಡಿತಾ ಇದ್ದಾರೆ. ನೀವು ಅಂದ್ಕೋಬೋದು ಗಿಲ್ಲಿ ಏನು ಸಾಧನೆ ಮಾಡಿದ್ದಾನೆ ಅಂತ ಚಿತ್ತಾರ ಅವಾರ್ಡ್ ಕೊಡ್ತಾ ಇದ್ದಾರೆ, ಇಲ್ಲ ಕಾವ್ಯ ಏನು ಸಾಧನೆ ಮಾಡಿದ್ದಾರೆ ಅಂತ ಚಿತ್ತಾರ ಅವಾರ್ಡ್ ಕೊಡ್ತಿದ್ದಾರೆ ಅಂತ. ಇಲ್ಲಿ ಚಿತ್ತಾರ ಅವಾರ್ಡ್ ಅಂದ್ರೇ ನ್ಯೂ ಫೇಸಸ್ಸನ್ನು ಎನ್ಕರೇಜ್ ಮಾಡೋದೇ ನಮ್ಮ ಚಿತ್ತಾರ ಅವಾರ್ಡು ಒಂದು ಗುರಿಯಾಗಿ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದು. ಅದು ಯಾರಾದರೂ ನ್ಯೂ ಆಗಿ ತುಂಬಾ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಏನೋ ಒಂದು ನಮ್ಮ ಪ್ರೇಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಮಾಡಿ ನಗಿಸ್ತಿದ್ದಾರೆ, ನಮ್ಮ ಪ್ರೇಕ್ಷಕರಿಗೆ ಯಾವುದೋ ರೀತಿ ಒಂದು ಎಂಟರ್ಟೈನ್ಮೆಂಟ್
ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಂತಂದಾಗ ನಿಜವಾಗ್ಲೂ ಕೂಡ ಅದು ಯಾರೇ ಆಗಿದ್ರು ಕೂಡ ಅವಾರ್ಡ್ ಕೊಡ್ತಾರೆ. ನಿಜವಾಗ್ಲೂ ಗಿಲ್ಲಿ ಅವರು ಚಿತ್ತಾರ ಅವಾರ್ಡಿಗೆ ಅರ್ಹರ ಅಂತ ಕೇಳಿದರೆ ಖಂಡಿತವಾಗ್ಲೂ ಅರ್ಹರು ಅಂತ ಹೇಳ್ತೀನಿ. ಯಾಕೆಂದರೆ ಸುಮಾರು 5-6 ವರ್ಷಗಳ ಕಾಲ ನಮ್ಮನ್ನು ರಂಜಿಸ್ತಾ ಬಂದಿದ್ದಾರೆ ಗಿಲ್ಲಿ ಅವರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ನಿಜವಾಗ್ಲೂ ಕೂಡ 37 ಕೋಟಿ ಓಡ್ ತಗೊಂಡು ವಿನ್ ಆಗಿ ಇವತ್ತಿಗೂ ಅದೇ ಕ್ರೇಜ್ ಮೇಂಟೈನ್ ಮಾಡ್ತಿರುವಂತಹ ನಮ್ಮ ಗಿಲ್ಲಿಯವರಿಗೆ ಚಿತ್ತಾರ ಅವಾರ್ಡ್ ಸಿಗ್ತಿರೋದು ನನಗಂತೂ ತುಂಬಾ ಖುಷಿ ಆಯಿತು. ಅದೇ ರೀತಿ ಕಾವ್ಯ ಅವರಿಗೂ ಕೂಡ ಫಸ್ಟ್ ಡೆಬ್ಯೂ ಮೂವಿ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ಕಾವ್ಯ ಅವರು ಕೂಡ ಒಂದು 5-6 ವರ್ಷಗಳಿಂದ ನಮ್ಮನ್ನು ರಂಜಿಸ್ತಾ ಬರ್ತಾ ಇದ್ದಾರೆ. ಅವರನ್ನು ಕೂಡ ಗುರುತಿಸಿ ಚಿತ್ತಾರ ಅವಾರ್ಡ್ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಜೂನ್ 21ನೇ ತಾರೀಕು ಮರಿದೆ ಚಿತ್ತಾರ ಅವಾರ್ಡನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನೋಡಿ ಖುಷಿ ಪಡಿ. ನೋಡಿ, ಕೋ ಇನ್ಸಿಡೆಂಟು ಏನೋ ಅಂತ ಗೊತ್ತಿಲ್ಲ, ಅದಕ್ಕೆ ಗಾಡು ಬ್ಲೆಸ್ ಮಾಡಿದ್ರೆ ಅದು ಹಂಗೆ ಅಂತೆ. ಕೋ ಇನ್ಸಿಡೆಂಟು ಅದು ಕಾತಕಾಳಿಯನೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಗಿಲ್ಲಿಗೆ ಎಲ್ಲವೂ ಕೂಡ ಕೂಡಿ ಬರ್ತಾ ಇದೆ. ಬರ್ತ್ಡೇ ದಿನ ಚಿತ್ತಾರ ಅವಾರ್ಡ್ ಪ್ರೋಗ್ರಾಮ್ ಬರ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಕಾವ್ಯ ಗಿಲ್ಲಿ ಇಬ್ಬರೂ ನೋಡಿ ಖುಷಿ ಪಡುವಂಥದ್ದು GK ಫ್ಯಾನ್ಸಿಗೆ ಕೂಡ ಸಿಗ್ತಾ ಇದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.